ಬಲಗೈ ವರ್ಗದ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಏನು ಮಾಧ್ಯಮ ಮಿತ್ರರೊಂದಿಗೆ ಸೇರಿದ್ದೀವಿ. ಈ ಸೇರಲು ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ನಾವು ಸೇರಿದ್ದೀವಿ ಅನ್ನೋದನ್ನ ವ್ಯಕ್ತಪಡಿಸಬೇಕಾಗ್ತದೆ. ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಿಂದ ಯಾರನ್ನ ಸ್ಪರ್ಧಿಸಬೇಕು, ಯಾರಿಗೆ ಹೈಕಮಾಂಡ್ ಇಂದ ಚಿಹ್ನೆಯನ್ನು ಪಡೆಯಬೇಕು, ಕಾಂಗ್ರೆಸ್ ಚಿಹ್ನೆಯನ್ನು ಪಡೆಯಬೇಕು ಅಂತಕ್ಕಂಥ ಸದುದ್ದೇಶದಿಂದ ಎಲ್ಲರೂ ಈ ಬಲಗೈ ಸಂಘದವರು ಈ ಹಿಂದೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂತ ಎಡಗೈ ವರ್ಗದ ಮುಖಂಡರನ್ನೇ ಕಡ್ಡಾಯವಾಗಿ ಅದರಲ್ಲೂ ಬೋವಿ ಜನಾಂಗದವರನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಅವರಿಗೆ ಸ್ಥಾನಮಾನಗಳನ್ನ ಲೋಕಸಭಾ ಚುನಾವಣೆಯ ಅವಕಾಶವನ್ನು ಕೊಟ್ಟು ಎಲ್ಲರೂ ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ. ಲೋಕಸಭಾ ಸದಸ್ಯರಾಗಿ, ಕೇಂದ್ರ ರಾಜ್ಯ ಸಚಿವರಾಗಿ ಸ್ಪರ್ಧಿಸಿ ಗೆದ್ದಂತ ವ್ಯಕ್ತಿಗಳು ಅವರ ಜನಾಂಗದವರಿಗೆ ಸ್ಥಾನಮಾನಗಳು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಬಲಗೈ ಸಂಘದವರಂತೂ ಕಣ್ಣು ತೆರೆದು ನೋಡೇ ಇಲ್ಲ ಅಂತಕ್ಕಂಥ ಒಂದು ನೊಂದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಬಲಗೈ ಸಂಘದವರು, ಕೋಲಾರ ಜಿಲ್ಲೆ ಸಂಬಂಧಪಟ್ಟಂತ ಬಲಗೈ ಸಂಘದವರು ಅನ್ನಬಹುದು, ಎಲ್ಲರೂ ಸೇರಿ ಒಕ್ಕರಳಿಂದ ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಯವರಾಗಿರ್ಬೋದು, ಶ್ರೀಮತಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಮತ್ತೆ KPCC ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಆಗಿರ್ಬೋದು, ಮತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಮಾಜಿ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸರ್ ಆಗಿರ್ಬೋದು, ಕೋಲಾರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ G ಕೊತ್ತೂರು ಮಂಜಣ್ಣವರಾಗಿರ್ಬೋದು, ಮಾಲೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರಾಗಿರ್ಬೋದು, ಬಂಗಾರಪೇಟೆ ತಾಲೂಕಿನ ಶಾಸಕರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ SR ನಾರಾಯಣ ಸ್ವಾಮಿ ಆಗಿರ್ಬೋದು, ಮತ್ತು KGF ಕ್ಷೇತ್ರ ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಶಶಿದೇವರಾಗಿರ್ಬೋದು, ಕೋಲಾರ ಜಿಲ್ಲೆಯ ಹಾಗೂ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲೋ ತಾಲೂಕಿನ ಕಾಂಗ್ರೆಸ್ ಮುಖಂಡರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಏನು ಬಲಗೈ ಸಂಘ ಕಾಂಗ್ರೆಸ್ ಪಕ್ಷದಲ್ಲಿ ದುರಿದು ಮೇಜರ್ ಆಗಿ ಈ ಜನಾಂಗದವರೇ ಪಕ್ಷಕ್ಕೆ ಸಪೋರ್ಟ್ ಕೊಟ್ಟು ಯಾರನ್ನು ತಾವು ನಿಲ್ಲಿಸ್ತೀರಿ, ಯಾರನ್ನು ನಿಲ್ಲಿಸಿದ್ರಿ ಈಗಾಗಲೇ ಅವ್ರಿಗೆಲ್ಲ ಒತ್ತು ಕೊಟ್ಟು ಗೆಲ್ಸ್ಕೊಂಡು ಬಂದು ಈ ಜನಾಂಗ ಯಾವುದೇ ಒಂದು ಸ್ಥಾನಮಾನಗಳಾಗ್ಲಿ ಸೌಲಭ್ಯಗಳಾಗ್ಲಿ ಒದಗಿಸ್ಕೊಟ್ಟಿಲ್ಲ. ಅವರ ಸ್ವಾರ್ಥಕ್ಕಾಗಿ ಅವರ ಅಧಿಕಾರವನ್ನ ನಡೆಸ್ಕೊಂಡ್ ಬಂದಿರತಕ್ಕಂಥ ಘಟನೆಗಳು ಕಣ್ಣಾರೆ ಎಲ್ಲ ಕಂಡು ಇವತ್ತು ನೊಂದು ಏನು ಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಲ್ಲಿಂದ ದಿಲ್ಲಿವರೆಗೂ ಯಾರಿದ್ದಾರೆ ಎಲ್ಲರೂ ಮನಸ್ಸು ಮಾಡಿ ಈ ಜನಾಂಗಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಇವರನ್ನು ನೋಡಿ ಮುಂದೆ ಏನು ಮಾಡ್ಬೇಕು ಅಂತಕ್ಕಂಥ ಒಂದು ಅಧಿಕಾರ ತಮ್ಮ ಕೈಯಲ್ಲಿದೆ. ನಾವು ದಯವಿಟ್ಟು ಪದೇ ಪದೇ ಭಾರಿ ನೋವಾಗ ನಾವು ಸಿಕ್ಕೊಂಡಿದ್ದೀವಿ. ಯಾರಿಗಾಗಿರ್ಬೋದು, ಒಬ್ಬರು ಬಿಟ್ಟು ಒಬ್ಬರಿಗಾದ್ರೂ ಸಹಾಯ ಆಗಿರಬೇಕು, ಯಾರಿಗೂ ಆಗಿಲ್ಲ, ಜೀರೋ ಆಗಿದೆ ಅವರ ಒಂದು ಸ್ಥಾನಮಾನ, ಅವರ ಅಧಿಕಾರ ಅವಧಿ. ರಾಜ್ಯದ ರೈಲ್ವೆ ಮಂತ್ರಿಗಳಾಗಿ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ಕೊಂಡ್ ಬಂದಿರತಕ್ಕಂಥ ವ್ಯಕ್ತಿ ಈಗ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಾಗಿ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಆಹಾರ ಸಚಿವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮನವಿ ಮಾಡೋದಿಷ್ಟೇ, ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ನಮ್ಮ ಗ್ರಾಮದ ಈ ಹಿಂದೆ ಊರಿನ ಮುಖಂಡರಿದ್ದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದ. ಆ ನಾಟಕದ ಹೆಸರು ಸತ್ಯ ಹರಿಶ್ಚಂದ್ರ ಅಂತ. ಎಲ್ಲ ಜನ ಸೇರಿದರೆ ಏಕಪಾತ್ರ ಅಭಿನಯ. ಆ ಸಂದರ್ಭದಲ್ಲಿ ನಮ್ಮೂರಿನ ಮುಖಂಡ ದೊಡ್ಡ ಮನುಷ್ಯ ಬಂದು ಕೂತ್ಕೊಂಡ, ನೋಡಿದ ಎಲ್ಲ ಪಾತ್ರಗಳು ಅವನೇ ಮಾಡ್ತಾ ಇದ್ದಾನೆ. ಅವಾಗ ದೊಡ್ಡ ಮನುಷ್ಯ ಕೇಳ್ದ, ಏನಯ್ಯ, ಹರಿಶ್ಚಂದ್ರನು ನೀನೆ, ಚಂದ್ರಾಮತಿನೂ ನೀನೆ, ಲೋಕದಾಸರು ನೀನೆ, ವಿಶ್ವಾಮಿತ್ರ ಎಲ್ಲ ನೀನೆ, ಆದ್ರೆ ಏನಕ್ಕೆ ಈ ನಾಟಕ, ಯಾಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೇನೆಂದ್ರೆ, ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ KH ವಿನಪ್ಪನವರೇ ಏಕಪಾತ್ರ ಅಭಿನಯ ಮಾಡಿದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆಯವ್ರು ಬಿಟ್ಟು ಕೊಡ್ಬೇಕು. ಈಗ ದೇವರಾದನ್ನು ತಪ್ಪಿಸಿದ್ದಾನೆ, ಓದು 5 ವರ್ಷದಲ್ಲಿ ತಪ್ಪಿಸಿ ರಾಜ್ಯದ ಸಹಕಾರ ಮಂತ್ರಿಗಳಾಗಿ ಅವ್ರ ನೇಮಕ ಮಾಡಿದ್ದಾರೆ. ಸಾಕು,
ಸಂತೋಷ ಪಟ್ಟಿದ್ದಾರೆ, ಅಧಿಕಾರ ನೋಡಿದ್ದಾರೆ. ಜನರಿಗಂತೂ ಮಾಡಿರೋದು ಶೂನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಆವಣಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮತ್ತು ಮಠದ ಗುರುಗಳು ಶಂಕರ ಮಠ ಇದೆ. ಪ್ರತಿ ಚುನಾವಣೆಗೂ ಬಂದು ಅವ್ರ ಹತ್ರ ಹೋಮ್ ಮಾಡಿಸಿ ಮತ್ತು ಅವರಿಂದ ಆಶೀರ್ವಾದ ಪಡೆದು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ಅವರದು ವೃತ್ತಿ. ಹಂಗಿರುವಾಗ ಆವಣಿ ಗ್ರಾಮದಲ್ಲಿ ಮಠದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಾನ್ಯುಮೆಂಟ್ ದೇವಸ್ಥಾನ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥವ್ರು ಸಾಸಿವೆ ಕಾಳಷ್ಟು ಕೆಲಸ ಮಾಡಲಿಲ್ಲ, ಮಠಕ್ಕೇನೂ ಮಾಡಿಲ್ಲ. ಇನ್ನು ಸಾಮಾನ್ಯ ಜನರಿಗೆ ಏನು ಮಾಡಿರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಯಾಕೆ ಬೇಕು? ಇಲ್ಲ, ಎಲ್ಲ ಜನಾಂಗದವ್ರಿಗೂ ಸಹಾಯ ಕೊಡ್ಕೋಬೇಕು, ನೆರವು ಕೊಡಬೇಕು, ಅವ್ರನ್ನ ಬೆಳೆಸ್ಕೊಂಡು ಹೋದ್ರಲ್ಲಿ ಆ ನಾಯಕನಿಗೆ ಬೆಲೆ ಇದೆ. ಇಲ್ಲಿ ತಾರತಮ್ಯ ಮಾಡೋಂಥ ನಾವು ಸೇರೋರೆಲ್ಲ ತಾರತಮ್ಯ ಬೇಕಾಗೇ ಇಲ್ಲ. ಬಟ್ ಅದೇನು ನಡೆದಿಲ್ಲ. ಹಂಗಿರೋವಾಗ ನಾವೇನು ಮಾಡಬೇಕು? ಮೇಜರ್ ಆಗಿ ಬಲಗೈ ಜನಾಂಗದವ್ರು ಇದ್ದುಕೊಂಡು ಈ ಜಿಲ್ಲೆಯಲ್ಲಿ ಇವರಿಗೆ ಪಾರ್ಟಿ ಮುಖಂಡರು ಅವ್ರಿಗೆ ಮಣೆ ಹಾಕ್ಕೊಂಡು ಅವರನ್ನೇ ಅಧಿಕಾರದಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದ್ರೆ ನಾವೇನಾಗಬೇಕು? ದಯವಿಟ್ಟು ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಬಿಟ್ಟು ಎಲ್ಲರೂ ಮನಸ್ಸು ಮಾಡಿ ಈ ಸಲ ಕೋಲಾರ ಜಿಲ್ಲೆಯ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಬಲಗೈ ಜನಾಂಗದವರಿಗೆ ಕಡ್ಡಾಯವಾಗಿ ಸ್ಥಾನಮಾನವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರನ್ನು ತಗೊಂಡ್ಬಂದು ನಿಮ್ಮ ಬಲ ಬೆಳೆಸ್ಕೊಳ್ಳೋದಕ್ಕೆ ಮುಂದೆ ನಡೆಯುವಂಥ ಚುನಾವಣೆಗಳಾಗಿ ಏನಾಗಿರ್ಬೋದು, ಆ ಜನಾಂಗ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಬೆನ್ನಲ್ಲಿದ್ದಾರೆ, ಅವ್ರನ್ನ ನಾವು ಕಾಪಾಡಬೇಕು ಅಂತಕ್ಕಂಥ ಮನಸ್ಸು ಮಾಡಿ ಒಕ್ಕೊರಲಿನಿಂದ ತಾವು ಆ ಕೆಲಸವನ್ನು ಮಾಡಿಕೊಡ್ಬೇಕು. ಆ ಒಂದು ಸದುದ್ದೇಶದಿಂದ ಈ ಮುಳಬಾಗಿಲು ತಾಲೂಕಿನ ಬಲಗೈ ವರ್ಗದ ಕಾಂಗ್ರೆಸ್ ಎಲ್ಲ ಮುಖಂಡರು ಇವತ್ತು ಒತ್ತಾಯ ಮಾಡಿ ಕೊಡಲೇಬೇಕು. ಇದು ನಮ್ಮ ಮನವಿ, ಒಂದು ಕಡೆ ಒತ್ತಾಯ, ಎರಡನ್ನು ಸ್ವೀಕರಿಸಿ ಅವಕಾಶ ಮಾಡಿಕೊಡ್ಬೇಕು ಅಂತ ತಾಲೂಕಿನ ಬಲಗೈ ಸಂಘದ ಪರವಾಗಿ ನಾನು ಅವರಲ್ಲಿ ಬೇಡ್ಕೊಳ್ತೇನೆ.